ವೆಲ್ಕಮ್ ಬ್ಯಾಕ್ ಟು ಕನ್ನಡ IAS ಅಕಾಡೆಮಿ. ಯಾರು ಮೊದಲ ಬಾರಿ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ನಿಮ್ಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ಏನು ನೋಡೋಣ ಅಂದ್ರೆ 1857ರ ದಂಗೆಯಲ್ಲಿ ಈ ಸಾಹಿತ್ಯದ ಪಾತ್ರವನ್ನು ನೋಡೋಣ. ಯಾಕೆ ಇದನ್ನು ನೋಡೋಣ ಅಂದ್ರೆ ಈಗ PSI ಪ್ರಬಂಧದಲ್ಲಿ ಈ ಕ್ವಶನ್ ಆಗಿತ್ತು. ಆಲ್ರೆಡಿ PSI ಪ್ರಬಂಧವನ್ನು ಬಿಡಿಸ್ಕೊಡಾಕತ್ತೀವಿ. ನಿನ್ನೆ ತಾನು ಒಂದು ವಿಡಿಯೋ ಮಾಡಿದ್ವಿ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ರಾಜ್ಯಪಾಲರ ಯಾವ ರೀತಿ ಕೆಲಸ ಮಾಡ್ತಾರಂತ. ಈಗ ನೆಕ್ಸ್ಟ್ ವಿಡಿಯೋ ನೋಡೋಣ. 1857ರಲ್ಲಿ ಸಾಹಿತ್ಯದ ಪಾತ್ರ ಏನೇನೈತೆ ಅಂತ ನೋಡ್ತಾ ಹೋಗೋಣ ಬನ್ರಿ. ಸ್ನೇಹಿತರೆ ನೋಡ್ಕೊಳ್ರಿ, ಮೊದಲು ಪರಿಚಯ ಮಾಡ್ಕೊಡ್ತೀನಿ 1857ರ ದಂಗೆ ಅಂದ್ರೆ ಏನಂತ. 1857ರ ದಂಗೆ ಏನಂತ ಭಾರತ ಪ್ರಥಮ ಸ್ವಾತಂತ್ರ್ಯ ದಂಗೆ ಅಂತ ಕರೀತಾರೆ, ಸಿಪಾಯಿ ದಂಗೆ ಅಂತೂ ಸಹ ಕರೀತಾರೆ ಇದನ್ನು. 1857ರ ದಂಗೆಯನ್ನು ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತಾರೆ. ಈ 1857ರ ದಂಗೆ ರಾಷ್ಟ್ರೀಯ ಚೈತನ್ಯವನ್ನು ಉಂಟು ಮಾಡಿತು. ಈ ಸಾಹಿತ್ಯ ಅಂದರೆ ಈ 1857ರ ದಂಗೆಯಲ್ಲಿ ಸಾಹಿತ್ಯವು ಹೋರಾಟದ ಚಿಂತನೆಯನ್ನು ಜನರಿಗೆ ತಲುಪಿಸಿತು. ನೋಡ್ರಿ, ಹೋರಾಟದ ಚಿಂತನೆಯನ್ನು ಜನರಿಗೆ ತಲುಪಿಸುವ ಪ್ರಮುಖ ಕಾರ್ಯ ಯಾವುದು ಮಾಡಿತು ಅಂದ್ರೆ ಈ ಸಾಹಿತ್ಯ ಮಾಡಿತು. 1857ರ ದಂಗೆಯಲ್ಲಿ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾಹಿತ್ಯ ಹೋರಾಟದ ಚಿಂತನೆಯನ್ನು ಏನು ಮಾಡಿತು, ಎಲ್ಲ ಜನರಿಗೆ ತಲುಪುವ ಹಾಗೆ ಮಾಡಿರ್ತದೆ. ಹಾಗಾದ್ರೆ ಸಾಹಿತ್ಯದ ಮಹತ್ವ ಏನೇನು, ಸಾಹಿತ್ಯ ಪ್ರಭಾವ ಬೀರ್ತು ಅಂತ. ರಾಷ್ಟ್ರೀಯತೆಯ ಬೀಜವನ್ನು ಬಿತ್ತಿತು. ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯತೆಯ ಬೀಜವನ್ನು 1857ರ ದಂಗೆಯು ಎಲ್ಲರ ಮನದಲ್ಲಿ ಬಿತ್ತಿತು, ಎಲ್ಲರ ಮನಗಾಣದಲ್ಲಿ ಬಿಟ್ಟಿತು. ಅಂದ್ರೆ ಯಾವುದೇ ರೀತಿಯ ಭೇದ ಭಾವ ಮಾಡದೆ ಎಲ್ಲರೂ ಒಗ್ಗಟ್ಟಾದರು. ಅವಾಗ ಏನು ಗೊತ್ತಾಯ್ತು, ಹಿಂದೂ ಮುಸ್ಲಿಮರ ಒಗ್ಗಟ್ಟಿರುವುದು ಬ್ರಿಟಿಷರಿಗೆ ಗೊತ್ತಾಯ್ತು. ಈ 1857ರ ದಂಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆಯಲು ಸಹ ಸ್ಫೂರ್ತಿ ಆಯಿತು. ಹೋರಾಟದ ಸ್ಫೂರ್ತಿಯನ್ನು ಹೊರಡಿತು, ಜನರನ್ನು ಸಂಘಟಿಸಿತು. ಅದೇ ಹೇಳಿಲ್ಲ, ಹಿಂದೂಗಳು ಇರ್ಬೋದು, ಮುಸ್ಲಿಮರು ಇರ್ಬೋದು, ಎಲ್ಲರೂ ಒಕ್ಕಟ್ಟಾಗಿ ಇಲ್ಲಿ ಏನು ಮಾಡಿದ್ರು, ಹೋರಾಟಕ್ಕೆ ಇಳಿದ್ರು. ಆದ್ದರಿಂದ ಜನರ ಒಕ್ಕಟ್ಟು ಯಾರಿಗೆ ಗೊತ್ತಾಯ್ತು, ಬ್ರಿಟಿಷರ ಗೊತ್ತಾಯ್ತು. ದೇಶೀಯ ಆಕ್ರಮಣದ ವಿರೋಧದ ಮನೋಭಾವ. 1857ರ ದಂಗೆ ಬ್ರಿಟಿಷರ ವಿರುದ್ಧ ವಿದೇಶಿ ಆಕ್ರಮಣ, ಅವ್ರದ್ದು ಹೇಗೆ ಹೋರಾಟ ಮಾಡಬೇಕು, ದೇಶದವರೆಲ್ಲ ಯಾಕೆ ಒಕ್ಕಟ್ಟಾಗಬೇಕು ಅನ್ನೋದು ಈ 1857ರ ದಂಗೆ ತಿಳಿಸಿಕೊಟ್ಟಿರೋದನ್ನು ನೀವು ನೋಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಹೋಗೋಣ ಬನ್ರಿ ಸ್ನೇಹಿತರೆ. ಲೋಕ ಸಾಹಿತ್ಯದ ಪಾತ್ರ. ಸ್ನೇಹಿತರೆ, ಹಾಗಾದ್ರೆ ಯಾವ್ಯಾವ ಸಾಹಿತ್ಯಗಳು ಹೋಗೋದು, ದಂಗೆ ಕಥೆಗಳು ಹಾಡುಗಳಾಗಿ ಹಾಡಿದರೆ, ಕಥೆಗಳು ಏನಿದ್ದರಲ್ಲ ಈ ಕಥೆಗಳು. ಎಕ್ಸಾಂಪಲ್ ಸಿಂಧೂರು ಲಕ್ಷ್ಮಣ ಹಾಡುಗಳನ್ನು ನೀವು ನೋಡ್ಬೋದು, ಕಿತ್ತೂರು ಚೆನ್ನಮ್ಮನ ಹಾಡುಗಳನ್ನ ನೋಡ್ಬೋದು, ಸಂಗೊಳ್ಳಿ ರಾಯಣ್ಣನ ಹಾಡುಗಳನ್ನು ನೀವು ನೋಡ್ಬೋದು. ಅದೇ ರೀತಿಯಾಗಿ ಅವಾಗ ಏನು ದಂಗೆಗಳಾಗಿದ್ದಲ್ಲ ಆ ದಂಗೆ ಕಥೆಗಳಿದ್ದು. ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ, ಸೈರಾ ನರಸಿಂಹರೆಡ್ಡಿ ಈ ರೀತಿಯಾಗಿ ಹೊಡೆದ, ಅವತ್ತೇನಬಹುದು ಹಾಡುಗಳಾಗಿ ಹಾಡಿದ್ರು. ಅವಾಗ ಏನಾಯ್ತು, ಸೈರಾ ನರಸಿಂಹ ರೆಡ್ಡಿಯ ಧೈರ್ಯಗಳು ಏನಾಯ್ತು ಗೊತ್ತಾಯ್ತು. ಆ ಧೈರ್ಯಗಳನ್ನ ಮೋಟಿವ್ ಆಗಿ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಜನರು ಏನು ಮಾಡ್ರು, ಹೋರಾಟವನ್ನು ಮಾಡಿರೋದನ್ನ ನೀವು ನೋಡ್ಬೋದು. ಜನಪದ ಗೀತೆಗಳಲ್ಲಿ ಹೋರಾಟಗಾರರ ಜನಪದ ಗೀತೆಗಳು ಹೇಳಿದ್ನಲ್ಲ, ಈ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಮುಂತಾದ ಸಾಹಸ ಗೀತೆಗಳನ್ನು ಹಾಡುಗಳ ಮುಖಾಂತರ ಹಾಡಿರುವುದರಿಂದ ಅವಾಗ ಹೆಂಗೆ ಮಾಡಲಿದ್ದು ಅದೇ ರೀತಿಗೆ ಮಾಡಲು ಅವನ್ನೆಲ್ಲ ಜನಪದ ಗೀತೆಗಳು ಹಾಡುಗಳು ಹಾಡ್ರನ್ನ ನೆನೆಸ್ಬೋದು. ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಕಾವ್ಯಗಳಿದ್ದು ಹಲವಾರು, ಆ ಕಾವ್ಯಗಳು ಸಹ ಬೆಳಕಿಗೆ ಬರ್ತಾವ. ಎಲ್ಲ ಒಟ್ಟಾಗಿ ಏನು ಮಾಡ್ತಾವ, 1857ರ ದಂಗೆನ ಯಶಸ್ವಿಗೊಳಿಸಲು ಸಹಾಯ ಮಾಡ್ತಾವ. ಕನ್ನಡ ಸಾಹಿತ್ಯದ ಪರಿಣಾಮ. ಹಾಗಾದ್ರೆ ನಮ್ಮ ಕನ್ನಡ ಸಾಹಿತ್ಯ ಏನು ನೋಡಿದ್ದು, 1857ರ ದಂಗೆಯ ಪ್ರಭಾವ ಕನ್ನಡದ ರೈತ ಜನರ ಮೇಲೆ ಬೀಳ್ತದ. ಕವಿಗಳು ದೇಶಭಕ್ತಿ ಕಾವ್ಯಗಳನ್ನು ರಚಿಸಿದರು. ನಮ್ಮ ಕನ್ನಡ ಸಾಹಿತ್ಯ 2000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಸಾಹಿತ್ಯ ಇವತ್ತಿಗೂ ನೀವು ಗೊತ್ತಿದೆ. ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಟೈಪ್ ಆಗ್ತದೆ, ಕ್ವಶನ್ ಪೇಪರ್ ಫ್ರಂಟ್ ಪೇಜಲ್ಲಿ ಕನ್ನಡಕ್ಕಿಂತ ಇಂಗ್ಲೀಷಿನ ಗಮನಿಸ್ರಿ ಅಂತ ಹೇಳ್ತಾರೆ. ನೀವೆಲ್ಲ ನೋಡಿದಿರಿ, ಅದ್ರ ಬಗ್ಗೆ ಮಾತನಾಡೋದು ಬೇಡ. ನೋಡಿದಿರಿ ನೀವು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬರ್ತದೆ, ಮತ್ತು ಅದಕ್ಕೆ ರೀ ಎಕ್ಸಾಮ್ ಅಂತ ಅದು ಕೋರ್ಟಿಗೆ ಹೋಗ್ತದೆ, ಮತ್ತೊಮ್ಮೆ ಹೋಗಿ ಮತ್ತೆ 1 ಎಕ್ಸಾಮ್ ಬರೀಬೇಕಾಗ್ತದೆ, ಇದೆಲ್ಲ ಇರ್ತದ. ನೋಡೋಣ, ಅದೆಲ್ಲ ಬೇಡ. ಕನ್ನಡ ಸಾಹಿತ್ಯದ ಪಾತ್ರ 1857ರಲ್ಲಿ ಸಹ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಎಂಬುದನ್ನು ನೀವು ಅಷ್ಟು ಗಮನಕ್ಕೆ ತಗೊಳ್ರಿ. ಇಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ರೈತ ಜನರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತದೆ. ಯಾಕಂದರೆ ಇದೊಂದು ಲೋಕಲ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಅಲ್ಲ, ಹಿಂದಿ ಅಲ್ಲ. ಅದರಿಂದ ರೈತ ಜನರು ಹೆಚ್ಚಿನ ಜನ ಬಡವರಾಗಿದ್ದರೆ ಅವತ್ತ
ಹೆಚ್ಚಿನ ಜನ ಏನಿದ್ರಿ ಬಡವರು ಇದ್ರು. ಆ ಬಡವರು ಇದ್ರೆ ಅವ್ರದ್ದೇ ಆದ ಪ್ರಾದೇಶಿಕ ಭಾಷೆಗಳಲ್ಲಿ ತಿಳಿಸೋದು ಅವ್ರಿಗೆ ಅವಶ್ಯಕತೆ ಇತ್ತು. ಯಾಕಂದ್ರೆ ಈ 1857ರ ದಂಗೆಯಲ್ಲಿ ರೈತರು ಬಂದಿದ್ರು, ವಿದ್ಯಾರ್ಥಿಗಳು ಬಂದಿದ್ರು, ಕಾರ್ಮಿಕರು ಬಂದಿದ್ರು. ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ಬರಲಿಲ್ಲ. ಬಹದ್ದೂರ್ ಶಾ ಅವರು, ದೊಡ್ಡ ದೊಡ್ಡ ಬಿರುದುಗಳು ಅವ್ರೇನಿದ್ರು ಅವ್ರು ಬರಲಿಲ್ಲ. ಆದ್ದರಿಂದ ಈ ದಂಗೆ ವಿಫಲ ಆಯ್ತು. ಆದ್ದರಿಂದ ಕನ್ನಡ ಸಾಹಿತ್ಯ ತನ್ನದೇ ಆದ ಪ್ರಾಮುಖ್ಯತೆಯನ್ನು 1857ರ ದಂಗೆಯಲ್ಲಿ ಹೊಂದಿರೋದನ್ನು ನೀವು ನೋಡಬಹುದು. ಉತ್ತರ ಭಾರತದ ಸಾಹಿತ್ಯ ನೀವು ಏನು ಮಾಡಬೇಕಾದ್ರೆ ಡಿವೈಡ್ ಮಾಡಿ ಬರುತ್ತೆ. ದಟ್ ಈಸ್ ಅ ಮೈಂಡ್ ಮ್ಯಾಪ್. ಕನ್ನಡ ಸಾಹಿತ್ಯದ ಪಾತ್ರ, ಉತ್ತರ ಭಾರತದ ಸಾಹಿತ್ಯ, ದಕ್ಷಿಣ ಭಾರತದ ಸಾಹಿತ್ಯ, ಈ ರೀತಿಯಾಗಿ ಬರೆದು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೋತ ಆದರೆ ನಿಮ್ಮ ಪ್ರಬಂಧದಲ್ಲಿ ಒಂದು ಒಳ್ಳೆಯ ಅಂಕಗಳು ಬರ್ತಾವೆ ಅನ್ನೋದು ನಮ್ಮ ಅನಿಸಿಕೆಗಳು ಸ್ನೇಹಿತರೆ. ಸರಿಯಾಗಿ ಓದ್ಕೊಳ್ರಿ. ಬಲ್ವಾಯಿ ಇರ್ಬೋದು, ಅಜೀಮುಲ್ಲಾ ಖಾನ್ ಇರ್ಬೋದು, ಅವರ ಕಾವ್ಯಗಳು. ಒಂದು ನಿಮಿಷ ಇರೋ ಸರ್. ಉತ್ತರ ಭಾರತದ ಸಾಹಿತ್ಯದ ಪ್ರಭಾವ ಬಲ್ವಾಯಿ ಇರ್ಬೋದು, ಅಜೀಮುಲ್ಲಾ ಖಾನ್ ಅವರ ಕಾವ್ಯಗಳು, ಮಂಗಲ್ ಪಾಂಡೆಯವರ ಕುರಿತು ಗೀತೆಗಳು ಬಿಟ್ಟು ಬಂದು. ಮಂಗಲ್ ಪಾಂಡೆ ರೆಜಿಮೆಂಟಲ್ಲಿ ಇರ್ತಾರ. ಮಂಗಲ್ ಪಾಂಡೆ ಅವ್ರು ಏನು ಮಾಡ್ತಾರ, ಸರ್ಜೆಂಟನ್ನು ಕೊಲ್ತಾರ. ಹಂದಿ ಮತ್ತು ದನದ ಕೊಬ್ಬಣಿಸೋರು ಇದ್ರು, ಅವ್ರ ಬಗ್ಗೆ ಕಾವ್ಯಗಳು ಬರ್ತಾವೆ. ಇದರಿಂದ ಜನರು ಚಿಕಿತ್ಸ ಹೋರಾಟ ಮಾಡ್ತಾರೆ. ಲಕ್ಷ್ಮೀಬಾಯಿ ಇವರ ಕಾವ್ಯಗಳು, ಲಕ್ಷ್ಮೀಬಾಯಿ ಅವರು ಸಹ ಹೋರಾಟ ಮಾಡಿರ್ತಾರೆ. ಧೀರ ಮಹಿಳೆ ಸಾಹಿಗಳು, ಧೀರ ಮಹಿಳೆ. ನಿಮ್ಗೆ ನೆಕ್ಸ್ಟ್ ಏನು ಹೇಳ್ತಾರೆ, 1857ರ ದಂಗೆಯಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಬರೀರಿ ಅಂತ ಹೇಳ್ಬೋದು. ಸ್ವಲ್ಪ ಫೋಕಸ್ ಮಾಡಿ ಇಟ್ಕೋರಿ. ಒಂದು ಪ್ರಬಂಧ ನೋಡ್ರಿ, ಆ ಥರ ಆ್ಯಂಗಲ್ ಒಂದು 3-4 ಪ್ರಬಂಧ ಯಾವ ರೀತಿಯಾಗಿ ಕೇಳ್ತಾರೋ ನಿಮ್ಗೆ ಗೊತ್ತಾಗಿರ್ಬೇಕು. ಓಕೆ, ಇಷ್ಟ ಐತಿ. ಪ್ರಮುಖ ಸಾಹಿತ್ಯದ ವ್ಯಕ್ತಿತ್ವಗಳು. ಭಾರತೀಯ ಕವಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ವೆರಿ ಇಂಪಾರ್ಟೆಂಟ್. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಇರ್ಬೋದು. ಇವರೆಲ್ಲ ಒಳ್ಳೆಯ ಪ್ರಭಾವವನ್ನು ಬೀರ್ತಾರೆ. ಮತ್ತಷ್ಟೇ ಅಲ್ಲದೆ ಸುಭಾದ್ರ ಕುಮಾರ್ ಚೌಹಾಣ್ ರವರು ಇರ್ಬೋದು, ಝಾನ್ಸಿ ವಾಲಿ ರಾಣಿ ಕವಿತೆಗಳಿರ್ಬೋದು. ಈ ರೀತಿಯಾಗಿ ಪ್ರತಿಯೊಬ್ಬರು ತಮ್ಮದೇ ಆದ ಕವಿತೆಗಳನ್ನು ಬರಿತಾ ಹೋಗ್ತಾರೆ. ಅವು ಹಲವಾರು ವ್ಯಕ್ತಿಗಳ ಮೇಲೆ ಎಫೆಕ್ಟ್ ಬೀರ್ತಾ ಹೋಗ್ತಾವ ಎಂಬುದು ನಿಮಗೆ ಗೊತ್ತಿರಲೇಬೇಕಾಗ್ತದೆ. ಇಲ್ಲದಾರಲ್ಲ ಈ ರೀತಿಯಾಗಿ ಏನು ಮಾಡ್ತಿದ್ರು, ಕವಿತೆಗಳನ್ನು, ಹಾಡುಗಳನ್ನ, ಕತೆಗಳ ಮುಖಾಂತರ ಹೇಳ್ತಿದ್ರು. ಅವೇನಾಗ್ತದೆ, ಇಲ್ಲೆಲ್ಲ ಕುಂತದ ಜನರಿಗೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ರಾಣಿ ಲಕ್ಷ್ಮೀಬಾಯಿ ಮತ್ತು ಸಹಿತ ಮಕ್ಕಳಿಂದ ವಯಸ್ಕರವರೆಗೆ ದೇಶಭಕ್ತಿಯ ಸಂಕೇತವಾಯಿತು. ಕಾವ್ಯಕಥೆಗಳ ಮೂಲಕ ಜನಮನನ್ನು ಗೆದ್ದ ನಾಯಕಿಯವರು. ಮಂಗಲ್ ಪಾಂಡೆ ಸಾಹಿತ್ಯದ ಚಿತ್ರಣ, ಕಾವ್ಯಗಳಲ್ಲಿ ಅವರ ಸಾಹಸ ಹೇಳರು, ಹಾಡುಗಳ ಮುಖಾಂತರ. ಬ್ರಿಟಿಷರ ವಿರುದ್ಧದ ದಂಗೆಗಳು ಸಹ ಅಲ್ಲಿ ಮೂಡಿ ಬಂದಿರೋದನ್ನು ನೀವು ನೋಡ್ಬೋದು. ಸಾಹಿತ್ಯ ಸಂಗ್ರಾಮದ ದಾಖಲೆ, ಹೋರಾಟಗಾರ ಕಥೆಗಳ ಸಂಗ್ರಹ ಇರಬಹುದು, ಕ್ರಾಂತಿಕಾರಕ ಜೀವನ ಚರಿತ್ರೆಗಳಿರ್ಬೋದು, ಜನಸಾಮಾನ್ಯರ ನೋವು ಮತ್ತು ಸ್ಫೂರ್ತಿ ಇರಬಹುದು. ಸಾಹಿತ್ಯದ ಪರಿಣಾಮ, ಹೊಸ ರಾಷ್ಟ್ರೀಯತೆ ಹುಟ್ಟಿಕೊಂಡಿತ್ತು, ಮುಂದಿನ ಹೋರಾಟಗಳಿಗೆ ನೆಲೆ ಬೀಳು, ದೇಶಭಕ್ತಿ, ಸಾಹಿತ್ಯದ ಕ್ರಾಂತಿ. 1857 ಯಶಸ್ಸನ್ನು ಸಾಹಿತ್ಯ ಸಂಸ್ಕೃತಿ ಬಲಪಡಿಸಿತು. ಸಾಹಿತ್ಯವೇ ಜನಮನದಲ್ಲಿ ಸ್ವಾತಂತ್ರ್ಯ ಚಳುವಳಿಯನ್ನು ಜೀವಂತವಾಗಿಟ್ಟಿತ್ತು. ಇಲ್ಲಿ 1857 ಯಶಸ್ಸನ್ನು, ಸಾಹಿತ್ಯ ಯಶಸ್ಸನ್ನು ಬಿಡಿತು. ಸಾಹಿತ್ಯವೇ ಜನಮನದಲ್ಲಿ ಸ್ವಾತಂತ್ರ್ಯ ಚಳುವಳಿಯನ್ನು ಜೀವಂತವಾಗಿಟ್ಟಿತು. ಈ ರೀತಿಯಾಗಿ ನಾನು ಕೇವಲ ಬುಲೆಟ್ ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ ರೀ, ಬುಲೆಟ್ ಪಾಯಿಂಟ್ಸ್. ಆದ್ದರಿಂದ ನಾನು ನಿಮ್ಗೆ ಹೇಳೋದೊಂದು ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ರಿ, ಚೆನ್ನಾಗಿ ಸ್ಟಡಿ ಮಾಡಿರಿ. ನೋಟಿಫಿಕೇಶನ್ ಇನ್ನೂ ಆಗ್ತಾವಣಕತ್ತಾರ, ನೋಡೋಣ ಆಗಲಿ. ಅಪ್ಲಿಕೇಶನ್ ಇನ್ನೊಂದು ಶುಭ ಸುದ್ದಿ ಅಂದ್ರೆ ಇದು 708 ಅಂದರೆ 708 ಪೋಸ್ಟ್ ಯಾವ್ದು, SDA, FDA ಅಂತ ಇನ್ನೊಂದು ಯಾವ ಒಂದು 5-6 ಜಾಬ್ಗಳು ಇನ್ಕ್ಲೂಡ್. ಅವಕ್ಕೆ ಏನು ಮಾಡ್ತಾರೆ, ಮತ್ತೆ ಡೇಟನ್ನು ಎಕ್ಸ್ಟ್ರಾ ಕೊಟ್ಟಾರ. ಯಾರು ಅಪ್ಲೈ ಮಾಡಿಲ್ಲ ದಯವಿಟ್ಟು ಅಪ್ಲೈ ಮಾಡಿಕೊಡ್ರಿ. ಅಪ್ಲೈ ಮಾಡಿಕೊಡ್ರಿ, SSB ಆಗ್ರಿ. ಚೆನ್ನಾಗಿ ಸ್ಟಡಿ ಮಾಡೋ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಓಕೆ ಸ್ನೇಹಿತರೆ, ಬಾಯ್. ನಿಮಗೆ ಏನೋ ಡೌಟ್ ಅಂತಿದ್ರೆ ಕಮೆಂಟ್ ಹಾಕ್ರಿ. ಏನಾದರೂ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.